ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರ, ಇವತ್ತಿನ ಸಂಚಿಕೆಯಲ್ಲಿ ನಾನೊಂದು ಹೊಸ ವಿಶೇಷವಾದಂಥ ಸಬ್ಜೆಕ್ಟನ್ನು ನಿಮ್ಗೆ ತಿಳಿಸೋಕ್ಕೆ ಪ್ರಯತ್ನ ಪಡ್ತಾಯಿದ್ದೀನಿ. ಈ ವಿಚಾರದ ಬಗ್ಗೆ ಭಾಳಷ್ಟು ಜನ ಪತ್ರಗಳು ಬರೆದಿದ್ದಾರೆ, ನನ್ನ ಹತ್ರ ಭಾಳಷ್ಟು ಜನ ಅಪಾಯಿಂಟ್ಮೆಂಟ್ ಕೂಡ ತೊಗೊಂಡು ಬಂದಿದ್ದಾರೆ. ಆ ವಿಚಾರ ಏನು, ಇವತ್ತಿನ ಸಬ್ಜೆಕ್ಟ್ ಏನು, ಇವತ್ತಿನ ಎಪಿಸೋಡ್ ಯಾವುದ್ರ ಬಗ್ಗೆ ಮಾತಾಡ್ತೀನಿ ಅಂತಂದರೆ ಬೈಪೋಲಾರ್ ಡಿಸಾರ್ಡರ್ ಅಂತ. ಇದು ಮನೋರೋಗಕ್ಕೆ ಸಂಬಂಧಪಟ್ಟಂಥ ಕಾಯಿಲೆ. ಇವತ್ತು ಜಗತ್ತಿನಲ್ಲಿ 100ರಲ್ಲಿ 80% ಜನ ಈ ಕಾಯಿಲೆಯನ್ನು ನರಳ್ತಾ ಇದ್ದಾರೆ. ಈ ಒಂದು ಕಾಯಿಲೆ ಮನೋರೋಗ. ಈ ಒಂದು ಕಾಯಿಲೆ ಯಾತಕ್ಕೆ ಬರುತ್ತೆ, ಹೇಗೆ ಬರುತ್ತೆ ಅಂತ ಇವತ್ತಿಗೂ ಕೂಡ ಕಂಡುಹಿಡಿಯೋಕ್ಕಾಗಿಲ್ಲ. ಆದರೆ ಅದಕ್ಕೆ ಔಷಧಿ ಕೊಡ್ತಾ ಇದ್ದಾರೆ ಜಗತ್ತಿನಲ್ಲಿ. ನಮ್ಮ ನಿಮಾನ್ಸ್ ಬೆಂಗಳೂರು ಹುಚ್ಚಾಸ್ಪತ್ರೆ, ಹಾಗೆ ಮನೋರೋಗಕ್ಕೆ ಸಂಬಂಧಪಟ್ಟಂಥ ಇದು ಒಂದು ಕಾಯಿಲೆ ಅಂತೇಳಿ ಭಾಳಷ್ಟು ಔಷಧಿಗಳನ್ನು ಕಂಡುಹಿಡ್ದಿದ್ದಾರೆ, ಔಷಧಿ ಕೊಡ್ತಾ ಇದ್ದಾರೆ. ಔಷಧಿ ಮಾತ್ರೆ ಪವರು ಒಳಗಡೆ ಇರುವವರೆಗೂ ಚೆನ್ನಾಗಿರ್ತಾರೆ, ಅದ್ರ ಪವರ್ ಕಂಪ್ಲೀಟ್ ಮುಗಿದೋದ್ಮೇಲೆ ಯಥಾಸ್ಥಿತಿ ಬಂದುಬಿಡ್ತಾರೆ. ಅದರಿಂದ ಈ ಕಾಯಿಲೆಗೆ ಹೀಗೆ ಔಷಧಿ ಕೊಡಬೇಕು ಅನ್ನೋ ಒಂದು ಪ್ರೊಸೀಜರ್ ಇಲ್ಲ ಅಂತ ನನ್ನ ಅಭಿಪ್ರಾಯ. ಬೈಪೋಲಾರ್ ಡಿಸಾರ್ಡರ್ಗೆ ಮೆಡಿಸಿನ್ ತೊಗೋತಾ ಇದ್ದಾರೆ 15 ವರ್ಷದಿಂದ, ಅವ್ರು ಇನ್ನೂ ಗುಣ ಆಗಿಲ್ಲ. 15 ವರ್ಷದಿಂದ ತೊಗೊಂಡ್ಮೇಲೂ ಗುಣ ಆಗಲಿಲ್ಲ ಅಂದರೆ ಈ ಕಾಯಿಲೆಗೆ ಔಷಧಿ ಇಲ್ಲ ಅಂತ ನನ್ನ ಅಭಿಪ್ರಾಯ. ಈ ಬೈಪೋಲಾರ್ ಡಿಸಾರ್ಡರ್ ಅನ್ನೋ ಕಾಯಿಲೆ ಮಕ್ಕಳಿಂದ ಹಿಡಿದು ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವ್ರಿಗೂ ಬರ್ತಿದೆ. ಒಂದು ಏಜ್ಗೆ ಕಾಯಿಲೆ ಬರುತ್ತೆ, ಇಂಥ ಧರ್ಮದವ್ರಿಗೆ ಈ ಕಾಯಿಲೆ ಬರುತ್ತೆ, ಇಂಥ ಜಾತಿಯವ್ರಿಗೆ ಕಾಯಿಲೆ ಬರುತ್ತೆ ಅಂತ ಹೇಳೋಂಗಿಲ್ಲ. ಇದಕ್ಕೆ ಎಲ್ಲ ಧರ್ಮದವರು, ಎಲ್ಲ ಜನಾಂಗದವರು, ಎಲ್ಲ ಥರದವರು ಕೂಡ ಈ ಕಾಯಿಲೆಯಲ್ಲಿ ಅನುಭವಿಸ್ತಾ ಇದ್ದಾರೆ. ಈ ಬೈಪೋಲಾರ್ ಅಂತಂದರೆ ಬೈ ಅಂದರೆ 2 ಅಂತ. ಬೈ ಅಂದರೆ 2. ಹಾಗಂದ್ರೆ ಏನಕ್ಕೆ ಅಂತಾರೆ ಈ ಕಾಯಿಲೆಗೆ ಆ ಹೆಸರೇ ಕೊಟ್ಟಿದ್ದಾರೆ ಅಂತಂದರೆ, ಮೂಡ್ ಚೆನ್ನಾಗಿದ್ದಾಗ ಒಂಥರ ಇರ್ತಾರೆ, ಮೂಡ್ ಕಮ್ಮಿ ಆದಾಗ ಒಂಥರ ಆಡ್ತಾರೆ, ಸಂತೋಷ ಇದ್ದಾಗ ಒಂಥರ, ದುಃಖ ಇದ್ದಾಗ ಒಂಥರ, ಎಲ್ಲ ಚೆನ್ನಾಗಿದ್ದರೆ ಒಂಥರ ಇರ್ತಾರೆ, ಎಲ್ಲ ಚೆನ್ನಾಗಿಲ್ಲ ಅಂದರೆ ಒಂಥರ ಆಡ್ತಾರೆ. ಹಾಗಾದ್ರೆ ಈ ಕಾಯಿಲೆ ಹೆಂಗೆ ಅಂತ ಹೇಳಿದ್ರೆ, ಚೇಂಜ್ ಆಫ್ ಮೂಡು ಬದಲಾವಣೆ ಆಗ್ತಾ ಇರ್ತದೆ. 5 ನಿಮಿಷಕ್ಕೆ 10 ನಿಮಿಷಕ್ಕೆ ಎನರ್ಜಿ ಚೇಂಜ್ ಆಗ್ತದೆ, ಬಾಡಿನಲ್ಲಿ ಶಕ್ತಿ ಚೇಂಜ್ ಆಗ್ತಿರ್ತದೆ. ಅವ್ರು ಮಾಡೋ ಕೆಲಸದಲ್ಲೂ ಆ್ಯಕ್ಟಿವಿಟೀಸ್ ಕೂಡ ಬದಲಾವಣೆ ಕಾಣ್ಬೋದು ನಾವು. ಮೂಡು, ಎನರ್ಜಿ, ಆ್ಯಕ್ಟಿವಿಟಿ ಲೆವೆಲ್ಲು ಚೇಂಜ್ ಆಗ್ತಾ ಇರ್ತದೆ ಆ ಎಪಿಸೋಡ್ಗೆ. ಬೆಳಗ್ಗೆ ಚೆನ್ನಾಗಿದ್ದ, ಆ ಎಪಿಸೋಡ್ನಲ್ಲಿ ಆರಾಮಾಗಿದ್ದ, ಮಧ್ಯಾಹ್ನ ಆದ ತಕ್ಷಣ ಒಂಥರ ವಿಚಿತ್ರವಾಗಿ ಆಡೋದು, ರಾತ್ರಿ ಎಪಿಸೋಡ್ನಲ್ಲಿ ಒಂಥರ ವಿಚಿತ್ರವಾಗಿ ಆಡೋದು. ಹೀಗೆ ಅವ್ರು ಯಾವಾಗ ಹೆಂಗೆ ಬದಲಾವಣೆ ಆಗ್ತಾರೋ, ಯಾವಾಗ ಚೆನ್ನಾಗಿರ್ತೀನಿ ಅಂತಾರೋ, ಯಾವಾಗ ಚೆನ್ನಾಗಿಲ್ವೋ ಅಂತ ಅರ್ಥ ಮಾಡ್ಕೊಳ್ಳಿಕ್ಕೇ ಭಾಳ ಕಷ್ಟ ಇಂಥ ರೋಗಿಗಳ ಜೊತೆ. ಅದಕ್ಕೆ ಬೈಪೋಲಾರ್ ಡಿಸಾರ್ಡರ್ ಅಂಥೇಳಿ ತುಂಬ ಹೈ ಮೂಡಲ್ಲಿರ್ತಾರೆ, ಸಿಕ್ಕಾಪಟ್ಟೆ ಹೈ ಮೂಡಲ್ಲಿರ್ತಾರೆ. ಹಾಗೆ ಏನು ಬೇಕಾದ್ರೆ ಕೆಲಸ ಮಾಡ್ತಾರೆ, ಒಳ್ಳೆ ಕೆಲಸ ಮಾಡ್ತಾರೆ, ಚೆನ್ನಾಗಿರ್ತಾರೆ. ಅದಕ್ಕೆ ಹೈ ಮೂಡಲ್ಲಿದ್ದಾಗ ಈ ಸೈನ್ಸಲ್ಲಿ ಏನಿರ್ತಾರೆ ಮನಿಯಾ ಅಂತ ಹೇಳ್ತಾರೆ. ಮನಿಯಾ ಅಂತಂದರೆ ಹೈ ಮೂಡಲ್ಲಿ ಚೆನ್ನಾಗಿರೋದು. ಹಾಗೆ ಮೂಡು ಲೋ ಆದಂಗೆ, ಕಮ್ಮಿ ಆದಾಗ, ಮನಸ್ಸಿನ ಸ್ಥಿತಿ ಕಮ್ಮಿ ಆದಾಗ ಡಿಪ್ರೆಷನ್ಗೆ ಹೋಗ್ಬಿಡ್ತಾರೆ. ಇವತ್ತು ನನ್ನ ಹತ್ರ ಒಬ್ಬರು ಬಂದರು, 18 ವರ್ಷದ ಹುಡುಗ. ಅವನು ಬಾಕ್ಸಿಂಗ್ ಮಾಡ್ತಾನೆ, ಜಿಮ್ಗೆ ಹೋಗ್ತಾನೆ, ಸ್ವಿಮ್ ಮಾಡ್ತಾನೆ. ಅದೇ ಚೆನ್ನಾಗಿದ್ದಾಗ ಅಪ್ಪ ಅಮ್ಮನ ಜೊತೆ ಮಾತಾಡ್ತಾನೆ, ಚೆನ್ನಾಗಿ ಮೂಡಿಲ್ಲ ಅಂದಾಗ ಅಪ್ಪನಿಗೆ ಹೊಡಿತಾನೆ, ಅಮ್ಮನಿಗೆ ತಲೆ ಕೂದಲಿಡ್ಕೊಂಡು ಚೆನ್ನಾಗಿ ಹೊಡಿತಾನೆ, ಕಾಲಲ್ಲಿ ಒದಿತಾನೆ ಅಮ್ಮನಿಗೆ. 17 ವರ್ಷದ ಹುಡುಗ ಕಾಲಲ್ಲಿ ಒದಿಯೋದು, ಬೈಯೋದು, ಹೊಲ್ಸು ಮಾತಾಡೋದು. ಒಂದು ಸಲ ಅವ್ರು ಮಾಂಸನೇ ತಿನ್ನಲ್ವಂತೆ, ನನಗೆ ಈಗಲೇ ಮಾಂಸ ಬೇಕು, ಮಧ್ಯರಾತ್ರಿಲಿ ಎದ್ಬಿಟ್ಟು ನನಗೆ ಈಗಲೇ ಮಾಂಸ ತಿನ್ನಬೇಕು ಅಂತಾನಂತೆ, ಇಂಥದ್ದೇ ಬೇಕು ಅಂತಾನಂತೆ. ಹೀಗೆ ಅವನಿಗೆ ಯಾವಾಗ ಡಿಪ್ರೆಷನ್ಗೆ ಹೋಗ್ತಾನೋ, ಯಾವಾಗ ಹೈ ಮೂಡ್ಗೆ ಹೋಗ್ತಾನೋ ಗೊತ್ತಾಗೋದಿಲ್ಲ. ಮನೇಲಿ ಅಮ್ಮಂಗೆ ಹೊಡಿಯೋದು, ಅಪ್ಪಂಗೆ ಹೊಡಿಯೋದು. ಅಪ್ಪ ಇವನು ಹೊಡಿಯೋದು ನೋಡಿಬಿಟ್ಟು ಅಪ್ಪನಿಗೆ ಚೆನ್ನಾಗಿ ಹಿಡ್ಕೊಂಡು ಹೊಡಿತಾನಂತೆ. ಮಗನಿಗೆ ಏಟು ತಡೆಯೋಕ್ಕಾಗದೆ ಮನೆಗೆ ಬರಲ್ಲ, ಅಪ್ಪ ಹೋಟ್ಲಲ್ಲಿ ರೂಮ್ ಮಾಡ್ಕೊಂಡಿರ್ತಾನಂತೆ. ನೋಡಿ, ಆ 17 ವರ್ಷದ ಹುಡುಗ ಒಂದು ಸಲ ತಳ್ಳಿದ ತಾಯಿನ ಮೇಲೆ ಹೇಳೋಂತ ಹಂಗೆ ತಳ್ಳಿಬಿಡ್ತಾನಂತೆ, ಸಿಕ್ಕಿದ್ದು ಹೊಡಿತಾನಂತೆ, ಬಾಯಿ ಬಂದಾಗ ಹೊಲ್ಸು ಮಾತಾಡ್ತಾನಂತೆ, ಕಾಲೇಜ್ಗೆ ಹೋಗಲ್ವಂತೆ,
ಜಿಮ್ಗೆ ಹೋಗ್ತಾನಂತೆ, ಬಾಕ್ಸಿಂಗ್ ಎಲ್ಲ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡ್ಕೊಂಡು ಬರ್ತಾನೆ. ಮನೆಗೆ ಬಂದಮೇಲೆ ಇಂಥದ್ದೇ ಬೇಕು, ಈ ಶರ್ಟೇ ಬೇಕು, ಈ ಪ್ಯಾಂಟೇ ಬೇಕು, ಕೊಡಲಿಲ್ಲ ಅಂದರೆ ಬಾಯಿಗೆ ಬಂದಾಗ ಬೈಯೋದು, ಇಟ್ಕೊಂಡು ಹೊಡಿಯೋದು, ಒಬ್ಬನೇ ರೂಮಲ್ಲಿ ಬಾಗಿಲು ಹಾಕೊಂಡ್ಬಿಟ್ಟು ವಿಚಿತ್ರ ಮಾತಾಡೋದು, ಹಳೇ ಘಟನೆಗಳೆಲ್ಲ ನೆನೆಸ್ಕೊಂಡು ಮಾತಾಡೋದು. ಪಿ ಯು ಸಿಲಿ ಹಂಗಾಯಿತು, ಎಸ್ ಎಲ್ ಸಿಲಿ ಹಿಂಗಾಯಿತು, ಹೀಗೆ ಅಂಥೇಳಿ ವಿಪರೀತವಾಗಿ ಗಲಾಟೆ ಮಾಡೋದು. ಈ ಒಂದು ಕಾಯಿಲೆ ಮಾತ್ರೆ ಕೊಟ್ಟರೂ ಕೂಡ ಒಂದೊಂದ್ಸಲ ತಾಯಿಗೆ ಹೊಡಿತಾನೆ, ಅಪ್ಪನಿಗೆ ಹೊಡಿತಾನೆ, ಹೊಲಸು ಮಾತಾಡ್ತಾನೆ. ತಾಯಿಗೆ ಹೊಡಿತಿದ್ರೆ ಪಕ್ಕದ ಮನೆಯವ್ರು ಬಂದು ಬಿಡಿಸ್ಬೇಕು, ಆ ಲೆವೆಲ್ಗೆ ಕೂಗಾಡ್ಕೊಂಡು ಹೊಡಿತಾನಂತೆ ನೋಡಿ ತಾಯಿಗೆ. ಕೆಳಗಡೆ ಮನೆಯವರು ಬಾಡಿಗೆಯಲ್ಲಿದ್ದಾರೆ ಒಬ್ಬರು, ಅವ್ರು ಬಂದು ಅವ್ನಿಗೆ ಬೆದರಿಸಿದ ಮೇಲೆ ತಾಯಿಗೆ ಹೊಡಿಯೋದು ಬಿಡ್ತಾನಂತೆ. ಈ ಥರದ್ದೆಲ್ಲ ಒಂದು ಸಿಂಪ್ಟಮ್ಸು ಇತ್ತೀಚೆಗೆ ಯುವಕರಲ್ಲಿ, ಯುವತಿಯರಲ್ಲಿ, ದೊಡ್ಡವರಲ್ಲೂ ನಾವು ಕಾಣ್ತಾ ಇದ್ದೀವಿ. ಈ ಬೈಪೋಲರ್ ಡಿಸಾರ್ಡರ್ ಯಾವ ರೀತಿ ಬರ್ಬೋದು ಅಂತಂದರೆ, ಜೆನೆಟಿಕ್ಸ್ ಪ್ರಕಾರ, ಜೆನೆಟಿಕ್ಸ್ ವಂಶ ಪಾರಂಪರ್ಯ ಯಾರಿಗಾರು ಇತ್ತು ಈ ಕಾಯಿಲೆ ಅಂತಂದರೆ ಮಕ್ಳಿಗೋ ಮೊಮ್ಮಕ್ಳಿಗೋ ಬರೋ ಚಾನ್ಸ್ ಉಂಟು. ಎರಡನೇದು, ಈ ಬಾಡಿನಲ್ಲಿ ಏನಾದರೂ ಡಿಫ್ರೆನ್ಸ್ ಇತ್ತು ಅಂದರೆ, ಕಿಡ್ನಿಲೋ, ಹಾರ್ಟಲ್ಲೋ, ಬ್ರೈನಲ್ಲೋ ಏನಾದ್ರು ದೋಷ ಇತ್ತು, ಬಯೋಲಾಜಿಕಲ್ ಡಿಫ್ರೆನ್ಸ್ ಏನಾಯಿತು ಅಂದರೆ, ಡಿಫೆಕ್ಟ್ಸ್ ಇತ್ತು ಅಂತಂದರೆ ಈ ಕಾಯಿಲೆ ಬರುತ್ತೆ. ಮತಿಭಂಗ ಪ್ರಯೋಗ ಅಂಥೇಳಿ ಒಂದು ಬಾನಾಮತಿನ ಒಂದು ಪ್ರಯೋಗ ಇದೆ. ಆ ಪ್ರಯೋಗ ಮಾಡಿಬಿಟ್ರೆ ಬೈಪೋಲರ್ ಡಿಸಾರ್ಡರ್ ಬರುತ್ತೆ. ಮಾಟಮಂತ್ರ ತಂತ್ರದಿಂದ ಇದನ್ನು ಬರೆಸ್ಬೋದು. ಆಮೇಲೆ ಕೆಲವರು ಹಿಂದಿನ ಘಟನೆ ನೆನೆಸ್ಕೊಂಡಿರ್ತಾರೆ, ಆ್ಯಕ್ಸಿಡೆಂಟ್ ಆಗಿರೋ ನೋಡ್ಬಿಟ್ಟಿರ್ತಾರೆ, ನೇಣು ಹಾಕೊಳ್ಳೋದು ನೋಡ್ಬಿಟ್ಟಿರ್ತಾರೆ, ಬೆಂಕಿ ಹಾಕೊಳ್ಳೋದು ನೋಡ್ಬಿಟ್ಟಿರ್ತಾರೆ. ಯಾವುದೋ ಅವ್ರಿಗೆ ಮನಸ್ಸಿಗೆ ತಡ್ಕೊಳಕ್ಕಾಗದಂಥ ವಿಚಿತ್ರವಾದಂಥ ಘಟನೆಯನ್ನು ಏನಾದ್ರು ಕಣ್ತುಂಬ ನೋಡಿಬಿಟ್ಟು ಅದು ಮನಸ್ಸಲ್ಲೇ ಸ್ಟೋರ್ ಮಾಡಿದರೆ ಬೆಳೀತಾ 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 ಬೈಪೋಲರ್ ಡಿಸಾರ್ಡರ್ಸ್ಗೆ ಕನ್ವರ್ಟ್ ಆಗಿಬಿಡ್ತಾರೆ ಅವರು. ಈ ಡಿಸಾರ್ಡರ್ ಅಂದ್ರೇನು? ಏರುಪೇರು ಅವರ ಭಾವನೆಗಳಲ್ಲಿ, ಎನರ್ಜಿನಲ್ಲಿ, ಆ್ಯಕ್ಟಿವಿಟೀಸ್ನಲ್ಲಿ ಚೇಂಜಸ್ ಆಗ್ತಿರ್ತದೆ. ಮೂಡಿದ್ದಾಗ ಚೆನ್ನಾಗಿರ್ತಾರೆ, ಮೂಡ್ ಹೋದಾಗ ಡಿಪ್ರೆಷನ್ಗೆ ಹೋಗ್ಬಿಡ್ತಾರೆ, ಬಾಯಿ ಬಂದಾಗ ಹೊಡಿಯೋದು, ಬೈಯೋದು ಎಲ್ಲ ಮಾಡ್ತಾರೆ. ಈ ರೀತಿ ವಿಚಿತ್ರವಾದಂಥ ವರ್ತನೆಯನ್ನು ಮನೇಲಿ ಯಾರು ಒಬ್ಬರಿತ್ತು ಅಂದರೆ ನಿಭಾಯಿಸೋದು ಕಷ್ಟ. ಟಿ ವಿ ಹೊಡೆದಾಕ್ಬಿಡೋದು, ಸಿಕ್ಕಿದ ಲೋಟ ಎಸ್ಬಿಡೋದು, ತಟ್ಟೆ ಎಸ್ಬಿಡೋದು, ಮಾಡಿ ಮೇಲಿಂದ ಒಬ್ಬ ಏನು ಮಾಡಿದ್ದಾನೆ, ಮಗುನ ಮೇಲಿಂದ ಬಿಡಿಸ್ಬಿಟ್ಟಿದ್ದಾನೆ ಕೆಳಗಡೆ. 25 ವರ್ಷದ ಹುಡುಗ ಮಗುನ ಆಟ ಆಡ್ತಿದ್ದನ್ನು ಕೋಪದಲ್ಲಿ ಆ ಮಗು ತೆಗೆದು ಕೆಳಗೆ ಬಿಸಾಕ್ಬಿಟ್ಟಿದ್ದಾನೆ ಮಾಡಿ ಮೇಲಿಂದ. ಪುಣ್ಯಕ್ಕೇನೂ ಆಗಿಲ್ಲ ಮಗು. ಈ ಥರದೆಲ್ಲ ಸಿಂಪ್ಟಮ್ಸ್ ಇವತ್ತಿನ ದಿವಸ ನಾವು ಮನೆಗಳಲ್ಲಿ ಹೆಣ್ಮಕ್ಳಲ್ಲಿ, ಗಂಡು ಮಕ್ಕಳಲ್ಲಿ ನೋಡ್ತಾ ಇದ್ದೀವಿ. ಅದರಲ್ಲೂ ಈ ಗಡ್ಡ ಮೀಸೆ ಬಂದಿರೋಂಥ ಹುಡುಗರು ಈ ಕಾಯಿಲೆಗೆ ತುತ್ತಾಗಿದ್ದಾರೆ. ಲವ್ ಡಿಸಪಾಯಿಂಟಿಂದ ಬೈಪೋಲರ್ ಡಿಸಾರ್ಡರ್ ಆಗಿದ್ದಾರೆ. ಆಮೇಲೆ ತಂದೆ ಸತ್ತೋದ, ತಾಯಿ ಸತ್ತೋಗ್ಬಿಟ್ಲು, ಮತ್ತು ಅವ್ರಿಗೆ ಕೆಲಸ ಸಿಕ್ಕಲಿಲ್ಲ, ನಾನು ಅಂದ್ಕೊಂಡಂಗೆ ಆಗಲಿಲ್ಲ ಅನ್ನೋ ಒಂದು ವ್ಯಥೆನಲ್ಲೂ ಕೂಡ ಈ ಬೈಪೋಲರ್ ಡಿಸಾರ್ಡರ್ಗೆ ತುತ್ತಾಗ್ತಾ ಇದ್ದಾರೆ ಅಂತ ನನ್ನ ಅಭಿಪ್ರಾಯ. ಈ ಬೈಪೋಲರ್ ಡಿಸಾರ್ಡರ್ ಗುಣಲಕ್ಷಣಗಳೇನು, ಸೈನ್ಸ್, ಸಿಂಪ್ಟಮ್ಸ್ ಏನು ಅಂತೇಳಿ. ಮೂಡ್ ಲೋ ಆದಾಗ ಮನಸ್ಸಿನ ಭಾವನೆ ಕೆಡ್ತು ಅಂದ ತಕ್ಷಣವೇ ಏನು ಸಿಕ್ಕಾಪಟ್ಟೆ ಪೀಕ್ ಹೋಗ್ಬಿಡ್ತಾರೆ. ಏನು 10 ಮನೆಗೆ ಹೋಗಿ ಕೇಳಬೇಕು ಆ ರೀತಿ ಕಿರ್ಚುತ್ತಾರೆ. ಹೈ ಎನರ್ಜಿ ಲೆವೆಲ್. ಅದ್ರ ತಕ್ಕಂತೆ ಅದು ಬಿಸಾಕಬೇಕು, ಇದು ಬಿಸಾಕಬೇಕು, ಬಟ್ಟೆ ಹರ್ಕೊಂಬಿಡೋದು, ದಿಂಬರ್ದು ಹಾಕ್ಬಿಡೋದು, ಹಾಸಿಗೆ ಹರ್ದು ಹಾಕೋದು, ಮಂಚದ ಮೇಲೆ ಕುಣಿಯೋದು, ಡೋರು ಬಾಗಿಲು ಒಡೆಯೋದು, ಒದೆಯೋದು, ಕಿಟಕಿ ಡಬ್ಬಂತ ಹಾಕ್ಬಿಡೋದು. ಆಮೇಲೆ ಇದ್ದಕ್ಕಿದ್ದಾಗ ಅವರು ಎಲ್ಲ ಮಾಡಾದ್ಮೇಲೆ ಸುಸ್ತ ಮಲ್ಕೊಂಡ್ಬಿಡ್ತಾರೆ. ಕಿರ್ಚಿ ಒಡೆದಾಕಿ ಸಡನ್ನಾಗಿ ರೆಸ್ಟ್ಲೆಸ್. ಇದು ಮೊದಲನೇ ಸಿಂಪ್ಟಮ್ಸ್. ಎರಡನೇದು, ಸಡನ್ನಾಗಿ ನೋಡಿದ್ರೆ ಒಳ್ಳೆ ಥರನೇ ಹೇಳ್ತಾರೆ. ನಾನು ಟಿ ವಿ ಹೊಡೆದಾಕಿಲ್ಲ, ಗೋಡೆ ಗುದ್ದಲಿಲ್ಲ, ಕಿಟಕಿ ಹೊಡೆದಾಕಿಲ್ಲ, ಬಾಗಿಲು ಹೊಡೆದಾಕಿಲ್ಲ, ಹಾಸಿಗೆ ಹರಿದಾಕಲಿಲ್ಲ, ಏನೂ ಮಾಡಲಿಲ್ಲಪ್ಪ ಅಂತ ಒಳ್ಳೆ ಆರಾಮಾಗಿ ಒಳ್ಳೆ ಎಳೆ ಮಗು ಥರ ಕೂತಿರ್ತಾರೆ. ಅತೀ ಒಳ್ಳೆತನದಲ್ಲೂ ಇಲ್ಲ ಸಿಕ್ಕಾಬಟ್ಟೆ ಡಿಪ್ರೆಷನ್ಗೆ ಹೋಗ್ಬಿಡ್ತಾರೆ, ಕಿರ್ಚಿ ಕೂಗಾಡಿ ಎಲ್ಲ ಮಾಡಿದ್ಮೇಲೆ. ಮೂರನೇದು, ಒಂದೇ ಒಂದು ಕ್ಷಣದಲ್ಲಿ ಅಮ್ಮ ಕಾಫಿ ಕೊಡು ಅಂತಾರೆ. ಆಮೇಲೆ ಕಾಫಿ ಬೇಡ, ನಂಗೆ ನಿಂಬೆಹಣ್ಣು ಜ್ಯೂಸ್ ಮಾಡಿಕೊಡು, ಅದು ಬೇಡ, ನಂಗೆ ಬಿರಿಯಾನಿ ತರಿಸು, ಇಲ್ಲೇನಿದೆ ನಂಗೆ ಬೇಡ, ಇದು ಈ ಟಿ ಶರ್ಟ್ ಬೇಡ, ಹೊಸ ಟಿ ಶರ್ಟ್ ಬೇಕು, ಆರ್ಡ್ರ್ ಮಾಡು, ಬೇಗ ಅಮೆಝಾನ್ಗೆ ಲಾಗಿನ್ ಆಗಿ ಆರ್ಡ್ರ್ ಮಾಡು, ನಿನ್ಗೆ ಕ್ರೆಡಿಟ್ ಕಾರ್ಡ್ ಕೊಡು. ಒಂಥರ ರೇಸಿಂಗ್ ಥಾಟ್ಸ್, ಒಂಥರ ಏನೇನೋ ವಿಚಿತ್ರವಾಗಿ ಒಂದೇ ಒಂದು ನಿಮಿಷದಲ್ಲಿ ಒಂದು 10 ಸಲ 10 ಥರ ಭಾವನೆಗಳಲ್ಲಿ ಚೇಂಜ್ ಆಗುತ್ತೆ. ಸಿಕ್ಕಾಪಟ್ಟೆ ಬೇಗ ಮಾತಾಡ್ತಾನೆ. ನಂಗೆ ಅದೇ ಬೇಕು, ಇದೇ ಬೇಕು, ಅದು ಕೊಟ್ಬಿಡೋ, ಇದು ಕೊಟ್ಬಿಡೋ, ಬೇಡ, ನೀನು ನಿಮ್ಮಮ್ಮ ಸರಿ ಇಲ್ಲ, ನಿಮ್ಮಪ್ಪ ಸರಿ ಇಲ್ಲ, ನೀನು ಗಂಡ ಸರಿ ಇಲ್ಲ, ನೀನು ಸರಿ ಇಲ್ಲ, ಯಾಕೆ ನನ್ನ ಮಗನಾಗಿ ಎತ್ತದೆ ನೀನು ಹಂಗೆ ಹೆಂಗೆ ಅಂತೆಲ್ಲ ಸಿಕ್ಕಾಪಟ್ಟೆ ಮಾಡಿಬಿಟ್ಟು
ಟಾಪಿಕೇ ಚೇಂಜ್ ಮಾಡಿಬಿಟ್ಟು ಅಮ್ಮ ಇವತ್ತು ಸಿನಿಮಾಗೆ ಹೋಗೋಣ ಬಾರಮ್ಮ ಅಂತಾನೆ. ಬೈದ್ಬಿಟ್ಟಲ್ಲ, ಜಂಪಿಂಗ್ ವರ್ಡ್ಸ್, ಸಡನ್ನಾಗಿ ವರ್ಡ್ಸ್ನ ಚೇಂಜ್ ಮಾಡಿಬಿಡ್ತಾರೆ, ಸಿಕ್ಕಾಬಟ್ಟೆ ಮಾತಾಡೋದು. ಆಮೇಲೆ ಅಮ್ಮನಿಗೂ ಸಮಾಧಾನ ಮಾಡಿ, ತಮ್ಮನಿಗೂ ಸಮಾಧಾನ ಮಾಡಿ, ಅಪ್ಪನಿಗೂ ಸಮಾಧಾನ ಮಾಡಿ ಆದಮೇಲೆ ನೀನು ನಮ್ಮ ಅಪ್ಪನೇ ಅಲ್ಲ, ಸರಿ ಇಲ್ಲ, ನಿನಗೆ ಮಾನ ಮರ್ಯಾದೆ ಇದೆಯಾ, ನಿನ್ನ ಅಪ್ಪ ಅಂತ ಹೇಳ್ಕೊಳಕ್ಕೆ ನಂಗೆ ನಾಚಿಕೆ ಆಗತ್ತೆ ಹಂಗೆ ಅಂತ ಮತ್ತೆ ಅಪ್ಪನಿಗೆ ಇನ್ನೊಂದು ಸಲ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಆಮೇಲೆ ಬೈಯೋದು. ಆ ಇರಿಟಬಿಲಿಟಿ, ಆ ಕಿರಿಕಿರಿ, ಅಸಹಾಯಕತೆ ಇದೆಯಲ್ಲ, ಅದನ್ನು ಯಾವ ರೀತಿ ವ್ಯಕ್ತಪಡಿಸ್ತಾರೋ, ಯಾರಿದ್ದಾಗ ಯಾರಿಲ್ಲ ಅಂದಾಗ ಅನ್ನೋದು ಗೊತ್ತೇ ಆಗೋದಿಲ್ಲ. ಇದೊಂದು ಸಿಂಪ್ಟಮ್ಸು. ಓದ ಕೂತ್ರೆ ಕಾನ್ಸಂಟ್ರೇಷನ್ ಮಾಡೋಕ್ಕಾಗಲ್ಲ, ಯಾವುದಾದ್ರು ಒಂದು ಕೆಲಸ ಕೂತ್ಕೊಂಡ್ರೆ ಕಾನ್ಸಂಟ್ರೇಟ್ ಮಾಡೋಕ್ಕಲ್ಲ. ಏನೋ ಒಂದು ಮಾಡ್ತೀನಿ ಅಂದರೆ ಇದ್ದಕ್ಕಿದ್ದಾಗೆ ಅವ್ರಿಗೆ ಒಂಥರ ಕಿರಿಕಿರಿ, ಯಾವುದಲ್ಲೂ ಗಮನ ಇಡೋಕ್ಕಾಗಲ್ಲ, ನಿಗಾ ಇಡೋಕ್ಕಾಗ್ತಾ ಇಲ್ಲ. ನಿದ್ದೆ ಮಾಡಲಿ ಅಂತ ಹೇಳಿದ್ರೆ ನಿದ್ದೆನೇ ಮಾಡಲ್ಲ, ಕೋಳಿ ನಿದ್ದೆ ಅಂತಾರೆ. ಅರ್ಧ ಗಂಟೆ ನಿದ್ದೆ ಮಾಡೋದು ಎದ್ದೇಳೋದು, ನಿದ್ದೆ ಮಾಡೋದು ಎದ್ದೇಳೋದು. ಕಂಪ್ಲೀಟ್ ಒಂದು 5 ಗಂಟೆ ನಿದ್ದೆ ಮಾಡಿದ್ರೆ ಮನೆ ತಾಯಿ ಕೆಲಸನಾದ್ರು ಮಾಡ್ಕೋತಾಳೆ. 1 ಗಂಟೆ ಬಂದುಬಿಟ್ಟು ಅಲ್ಲಿಂದ ಕೂಗೋದು, ಅಮ್ಮ ಅಂತ ಹೇಳೋದು, ನಂಗೆ ಬಿರಿಯಾನಿ ಬೇಕು, ಮಂಚ ಮೇಲೆ ಮಲ್ಕೊಂಡು. ರಾತ್ರಿ 9 ಗಂಟೆ ಆಗಿದೆ, ನಂಗೆ ಟೀ ಶರ್ಟ್ ಬೇಕು. ರಾತ್ರಿ 10 ಗಂಟೆ 11 ಗಂಟೆ ಆಗಿದೆ, ನಂಗೆ ಪಾನಿಪುರಿ ಕೊಡಿಸು ರೆಡಿ ಆಗೋದು. ಅವನು ಆಲೇ ರಾತ್ರಿ 10 ಗಂಟೆ ಪಾನಿಪುರಿ ಮಾಡಿ ಅಂಗಡಿ ಬಾಗಿಲು ಹಾಕೊಂಡು ಹೋಗ್ತಿದ್ದ ಸಮಯ ಇವನಿಗೆ ಪಾನಿಪುರಿ ತಿನ್ನೋ ಬೈಕೆ. ಹೀಗೆ ನಿದ್ದೆ ಕಮ್ಮಿ, ವಿಪರೀತ ಚಲನವಲನಗಳು. ಆಮೇಲೆ ನಾನೇನು ಮಾತಾಡ್ತಿದ್ದೀನಿ, ಏನು ಆ್ಯಕ್ಟ್ ಮಾಡ್ತಾಯಿದ್ದೀನಿ, ಏನು ಅನ್ನೋದು ಇಲ್ಲ, ಅರಿವೇ ಇಲ್ಲ. ಯಾರಿಗೂ ಹೊಡೆಯೋಕ್ಕೆ ಹೋದಾಗ ಅಥವಾ ಟಿ ವಿ ಹೊಡೆಯೋಕ್ಕೆ ಹೋಗ್ತಾನೆ, ಗೋಡೆ ಹೊಡೆಯೋಕ್ಕೆ ಹೋಗ್ತಾನೆ, ಕಿಟಕಿ ಬಾಗಿಲು ಹೊಡೆಯೋಕ್ಕೆ ಹೋಗ್ತಾನೆ, ಹಾಸಿಗೆ ಹರಿತಾನೆ. ಇಷ್ಟೆಲ್ಲ ಅರಿವಾಗ ಹೋಗಿ ಹಿಡ್ಕೊಂಡ್ರೆ 10 ಜನ ಹಿಡ್ಕೊಂಡು ಕೂಡ ಅವ್ನು ಹಿಡಿಯೋಕ್ಕಾಗಲ್ಲ. ಒಂದು 5 ಜನ ಹೋಗಿ ಬಿಗಿಯಾಗಿ ಹಿಡ್ಕೊಂಡು ಕೂಡ ಅವ್ನು 5 ಜನ ಬೀಳಿಸ್ಬಿಟ್ಟು ಅವ್ರು ಕಿಟಕಿ ಹೊಡೆದಾಕ್ಬೇಕು, ಗೋಡೆ ಹೊಡಿಬೇಕು ಅಥವಾ ಡೋರ್ ಕಿತ್ತಾಕಬೇಕು, ಏನೋ ಒಟ್ಟಲ್ಲಿ ಅವ್ರ ಮನಸ್ಸು ಸಮಾಧಾನ, ಅವ್ರಿಗೂ ಅವನು ಕಂಫರ್ಟ್ ಝೋನ್ಗೆ ಬರೋದಿಲ್ಲ. ಈ ಥರದೊಂದು. ಆಮೇಲೆ ನನಗೆ ಸೆಕ್ಸ್ ಬೇಕು, ನಂಗೆ ಬೇಗ ಮದುವೆ ಮಾಡು, ನಂಗೆ ಯಾರು ಹುಡುಗಿ ಲವ್ ಮಾಡ್ತಿಲ್ಲ, ನಂಗೆ ಹುಡುಗಿ ಲವ್ ಮಾಡಬೇಕು, ನನಗೆ ಸೆಕ್ಸ್ ಮಾಡಬೇಕು, ಮದುವೆ ಮಾಡಬೇಕು ಅಂತ ಆಸೆ ಇದೆ ಅಂತ ಓಪನಾಗಿ ಅಪ್ಪ ಅಮ್ಮ ತಮ್ಮ ಬಂದವ್ರ ಜೊತೆಲ್ಲ ಮಾತಾಡೋದು. ಈ ಥರ ಅವ್ರಿಗೆ ಅನ್ಕಂಟ್ರೋಲ್ಡ್ ಸೆಕ್ಸ್ ಇರ್ತದೆ. ಯಾರು ಗೆಸ್ಟ್ ಬಂದರೆ ಮನೆಗೆ, ಯಾರ್ರೀ ನೀವು, ಯಾಕ್ರಿ ಬಂದ್ರಿ ಅಂತಾನೆ. ಅವ್ರ ಚಿಕ್ಕಪ್ಪ ಮನೆಗೆ ಬಂದರೆ ಏನಕ್ಕೆ ಬಂದ್ರಿ ನೀವು, ತಂದೆ ತಮ್ಮ ಮನೆಗೆ ಬಂದಾಗ ಬೈಯೋದು, ತಾಯಿ ಅಣ್ಣ ತಮ್ಮದಿರು ಬಂದಾಗ ಅಗ್ರೆಸಿವ್ ಆಗಿರೋದು. ಒಂದೊಂದು ಸಲ ಇವನ ಥರ ಯಾರೂ ಇಲ್ವೇ ಇಲ್ಲಪ್ಪ ಅನ್ಬೇಕು, ಆ ರೀತಿ ಅತಿಥಿ ಸತ್ಕಾರ. ಒಂದೊಂದು ಸಲ ಬಾಯಿ ಬಂದಂಗೆ ಬೈದು ಬಿಡೋದು. ಹೀಗೆ ಪಬ್ಲಿಕ್ ಮೇಲೆ ಅಗ್ರೆಸಿವ್ನೆಸ್ ಮಾಡೋದು, ಪೊಲೈಟ್ನೆಸ್ ಇಲ್ಲ, ಈ ಥರದ್ದೆಲ್ಲ ಗೊಂದಲಗಳನ್ನು ಎದುರಿಸ್ತಾರೆ ಈ ಬೈಪೋಲರ್ ಡಿಸಾರ್ಡರ್ ಆದಾಗ. ನಾನು ಒಂದು ಸಲ ಯಾವುದೋ ಒಂದು ಊರಿಗೆ ಹೋಗಿದ್ದಾಗ ಹೋಗ್ತಿರ್ಬೇಕಾದ್ರೆ ಈ ಬೈಪೋಲರ್ ಡಿಸಾರ್ಡರು ಇರೋಂಥ ವ್ಯಕ್ತಿ, ಅಂದರೆ ಒಂದು ಹೆಣ್ಣು, ಒಂದು 21 ವರ್ಷ ಆಗಿದೆ, ಮದುವೆ ಆಗಿ ಅವಳಿಗೆ ಏನೋ ಪ್ರಾಬ್ಲಮ್ ಆಯಿತು, ಡೈವರ್ಸ್ ಆಗಿದ್ದಂತೆ. ಅವಳು ಅದೇ ಚಿಂತನೆ ಆಗಿಬಿಟ್ಟು ಪಾಪ ಬೈಪೋಲರ್ ಡಿಸಾರ್ಡರ್ ಸಿಕ್ಕಾಕೊಂಡ್ಬಿಟ್ಟಿದ್ದಾಳೆ. ರಸ್ತೆಲಿ ಹೋಗೋ ಬರೋ ಎಲ್ಲ ಕಾರ್ಗೆ ಕಲ್ಲು ಹೊಡಿಯೋದು. ನಾಯಿ ಬಂತು, ನಾಯಿ ಜೊತೆ ಮಾತಾಡೋದು, ನಾಯಿ ಜೊತೆ ಆಟ ಆಡೋದು, ನಾಯಿ ಜೊತೆ ಡ್ಯಾನ್ಸ್ ಮಾಡೋದು, ನಾಯಿ ಜೊತೆ ಫ್ರೆಂಡು. ಮನುಷ್ಯರು ಬಂದರೆ ಕಲ್ಲು ಹೊಡಿಯೋದು, ಬೈಯೋದು, ನಿನ್ಗೆ ಹಂಗೆ ಆಗೋಗ, ಹೀಗಾಗೋಗ, ಕೆಟ್ಟ ಮಾತು, ನಿನ್ನ ಗಂಡ ಹಿಂಗೆ ಬಿಡಲಿ, ನಿನ್ನ ಗಂಡ ಹೊಡೆದೋಗ್ಲಿ, ನಿನ್ನ ಗಂಡ ಸತ್ತೋಗ್ಲಿ, ಹೀಗೆ ಏನೋ ವಿಚಿತ್ರವಾಗಿ ಮಾತಾಡೋದು. ಇದು ಅವಳಿಗೆ ಎನರ್ಜಿ ಲೆವೆಲ್ಸು ಜಾಸ್ತಿ ಆದಾಗ. ಆಮೇಲೆ ಮೂಡ್ ಚೇಂಜ್ ಆದಮೇಲೆ ಅವಳಂಥ ಹುಡುಗಿ ಇನ್ಯಾರೂ ಇಲ್ಲ ಅಂತ ಅನ್ಬೇಕು, ಆ ಲೆವೆಲ್ಗೆ ಬಿಹೇವ್ ಮಾಡ್ತಿರ್ತಾಳೆ. ಈ ರೀತಿ ಗುಣಗಳನ್ನು ಹೊಂದಿರೋಂಥವ್ರು ಬೈಪೋಲರ್ ಡಿಸಾರ್ಡರು. ಇದನ್ನು ಬಾನಮತಿ ಪ್ರಯೋಗದಿಂದ ಈ ಮತಿ ಈ ಥರ ಬದಲಾವಣೆ ಆಗೋ ಥರ ಮಾಡ್ಬೋದು. ಮಾಡಿಬಿಟ್ಟು ಅದನ್ನು ತಿನ್ನೋ ಪದಾರ್ಥದಲ್ಲಿ ತಿನ್ನಿಸ್ಬಿಟ್ಟ ಅಂತಂದರೆ ಬೈಪೋಲರ್ ಡಿಸಾರ್ಡರ್ಸ್ ಬಂದುಬಿಡುತ್ತೆ. ಇನ್ನೊಂದು, ಜಾತಕದಲ್ಲಿ ಚಂದ್ರ ರಾಹು ದೋಷ ಇದ್ದಾಗ ಈ ರೀತಿ ದೋಷ ಬರ್ತದೆ. ಮೂರನೇದು, ನಮ್ಮ ದಶಾಭುಕ್ತಿನಲ್ಲಿ ಚಂದ್ರದಶ ರಾಹು ಭುಕ್ತಿ ಅಥವಾ ರಾಹು ದಶ ಚಂದ್ರ ಭುಕ್ತಿನಲ್ಲಿ ಇದ್ದಾಗ, ಚಂದ್ರ ರಾಹು ಇಬ್ಬರು ನೀಚರಾದಾಗ ಈ ಚಂದ್ರ ಮನಸ್ಸಿಗೆ ಆಘಾತವನ್ನು ಕೊಡ್ತಾನೆ. ರಾಹು ಸಂದೇಹ, ಡೌಟು, ಅನುಮಾನ, ಹುಚ್ಚುಚ್ಚ ಮಾತಾಡೋದು, ಹೊಲಸು ಮಾತಾಡೋದು, ಈ ಥರ. ಮತ್ತು ಬುಧ ಕೂಡ ನೀಚನಾದಾಗ ಬುದ್ಧಿ ವಿಚಿತ್ರಗಾಗತ್ತೆ, ಬುದ್ಧಿ ಭ್ರಮಣೆ. ನಾನು ಆಗಲೇ ಹೇಳಿದೆ ಬೈಪೋಲರ್ ಡಿಸಾರ್ಡರ್ ಅಂತಂತಂದರೆ ಈ ಎನರ್ಜಿ ಮತ್ತು ನಮ್ಮ ಮನಸ್ಸಿನ ಭಾವನೆಗಳು, ನಾವು ಮಾಡೋಂಥ ಕೆಲಸದಲ್ಲಿ ಮೂರಲ್ಲೂ ಏರುಪೇರು ಆಗೋಗುತ್ತೆ. ಇದನ್ನು ಮಾಟಮಂತ್ರ ತಂತ್ರದಲ್ಲೂ ಮಾಡ್ಬೋದು,
ಜಾತಕದಲ್ಲಿ ದಶಾಭಕ್ತಿ ನವಾಂಶ ಅಷ್ಟಕ ವರ್ಗದಲ್ಲಿ ನೋಡಿದಾಗಲೂ ಕೂಡ ಆ ದೋಷ ಇದು ಕಾಣುತ್ತೆ. ಇಲ್ಲ ಇದು ಜೆನೆಟಿಕ್ ಪೂರ್ವಜನ್ಮ ಶಾಪದಿಂದಲೂ ಬರ್ಬೋದು. ಈ ಬೈಪೋಲರ್ ಡಿಸಾರ್ಡರ್ ಅನ್ನೋ ಒಂದು ಮಾನಸಿಕ ಕಾಯಿಲೆಗೆ ಮೆಡಿಷನ್ ಇದ್ದರೂ ಕೂಡ ಅದು ತಾತ್ಕಾಲಿಕ, ಪರ್ಮನೆಂಟಾಗಿ ಕ್ಯೂರ್ ಮಾಡೋಕ್ಕಾಗಲ್ಲ. ಯಾಕೆಂದರೆ ಭಾವನೆಗಳಲ್ಲಿ ಏರುಪೇರಾದಾಗ ಈ ರೀತಿ ಬರ್ತದೆ ಅಂತ ನಾನು ಹಾಗೆ ಹೇಳಿದೆ. ಒಂದು ವರ್ಷ ಚೆನ್ನಾಗಿರೋದು ಮತ್ತೆ ಇದು ರಿಪೀಟ್ ಆಗ್ಬೋದು, ಹೇಳೋಕ್ಕಾಗಲ್ಲ, ಯಾವ ಬೇಕಾದ್ರೂ ರಿಪೀಟ್ ಆಗ್ಬೋದು ಇದು ಈ ಕಾಯಿಲೆ ಬೈಪೋಲರ್. ನಾನು ಆಗಲೇ ಹೇಳಿದೆ, ಕೆಟ್ಟ ಸಂದರ್ಭಗಳನ್ನು ನೋಡಿದಾಗ ಮಾಟಮಂತ್ರ ತಂತ್ರಗಳಿಂದ ನಮ್ಮ ಜಾತಕದ ದೋಷ, ಪೂರ್ವ ಜನ್ಮದಲ್ಲಿ ನಾವು ಮನುಷ್ಯರನ್ನ ಹುಚ್ಚಿ ಅಂಥೇಳಿ ಟೀಕೆ ಮಾಡಿದರೆ ಓದ್ ಜನ್ಮದಲ್ಲಿ, ಅಥವಾ ಓದ್ ಜನ್ಮದಲ್ಲಿ ನಾವು ಹುಚ್ಚರು ಭ್ರಮೆ ಇರೋಂಥವ್ರಿಗೆ ಹೊಡೆದು ಬಡ್ದು ಹಿಂಸೆ ಕೊಟ್ಟಿದ್ರೆ ಈ ಜನ್ಮದಲ್ಲಿ ಈ ಕಾಯಿಲೆಗೆ ಆ ಏಜ್ ಬಂದಾಗ ಬಂದುಬಿಡುತ್ತಿದ್ದು. ಅದಕ್ಕೆ ಬುಧ ಗ್ರಹ ಮತ್ತು ಚಂದ್ರ ರಾಹು ಈ 3 ಜನಕ್ಕೂ ಕೂಡ ಶಾಂತಿ ಮಾಡಬೇಕು. ಅದಕ್ಕೆ ಲಕ್ಷ್ಮೀ ನರಸಿಂಹರದ ಒಂದು ಮಂತ್ರ ಇದೆ. ಆ ಲಕ್ಷ್ಮೀ ನರಸಿಂಹ, ಚಂದ್ರ ಸ್ತ್ರೀ ಗ್ರಹ, ರಾಹು ಚಂಡಿಕಾದೇವಿನ ಆರಾಧನೆ ಮಾಡ್ತಾರಂತೆ, ಬುಧ ವಿಷ್ಣುವಿನ ಆರಾಧನೆ ಮಾಡ್ತಾರಂತೆ. ಬುಧನಿಗೆ ವಿಷ್ಣು ದೇವರಾದರೆ ರಾಹುಗೆ ಚಂಡಿಕಾದೇವಿ. ಅದರಿಂದ ಸ್ತ್ರೀ ಮತ್ತು ವಿಷ್ಣುವಿಗೆ ಸಂಬಂಧಪಟ್ಟಂಥ ಒಂದು ಮಂತ್ರವನ್ನು ನಾವು ದಿನನಿತ್ಯ ಅವರಿಗೆ ಹೇಳ್ಕೊಡ್ಬೇಕು. ಹೇಳೋ ಜಾಗದಲ್ಲಿ ವಾಸ ಮಾಡಬೇಕು ಮಂತ್ರ ಹೇಳೋ ಜಾಗದಲ್ಲಿ. ಅದಕ್ಕೆ ನೋಡಿ, ಹೆಬ್ಬೆಟ್ಟು ತೋರ್ಬೆರಳು ಎರಡೂ ಹಿಂಗೆ ಸೇರಿಸ್ಕೋಬೇಕು, 3 ಹೆಬ್ಬೆಟ್ಟು ಟಚ್ ಮಾಡಿ, ತೋರ್ಬೆರಳು ಮಧ್ಯದ ಬೆರಳು ಆದಮೇಲೆ ಕಿರುಬೆರಳು ಮಾತ್ರ, ಕಿರುಬೆರಳು ಬುಧ. ಹೀಗೆ ಈ ಸೂರ್ಯ ಮಾತ್ರ ಓಪನ್ ಆಗಿರಬೇಕು, ಉಂಗುರ ಬೆರಳು ಓಪನ್ ಆಗಿರಬೇಕು. ಈಗ ಇಟ್ಕೊಂಡು ಓಂ ಹ್ರೀಂ ಶ್ರೀಂ ಕ್ಷೌಂ ಲಕ್ಷ್ಮೀ ನರಸಿಂಹಾಯ ನಮಃ, ಓಂ ಹ್ರೀಂ ಶ್ರೀಂ ಕ್ಷೌಂ ಲಕ್ಷ್ಮೀ ನರಸಿಂಹಾಯ ನಮಃ, ಓಂ ಹ್ರೀಂ ಶ್ರೀಂ ಕ್ಷೌಂ ಲಕ್ಷ್ಮೀ ನರಸಿಂಹಾಯ ನಮಃ. ಹ್ರೀಂ ಅನ್ನೋ ಮಂತ್ರ ರಾಹುಕ್ ಶಾಂತಿ, ಶ್ರೀಂ ಅಂದರೆ ಚಂದ್ರಗ್ರಹಕ್ಕೆ ಶಾಂತಿ ಲಕ್ಷ್ಮಿ, ಮತ್ತು ಕ್ಷೌಂ ಅಂತಂತಂದರೆ ಬುಧ ವಿಷ್ಣುವಿನ ಆರಾಧನೆ ಮಾಡ್ತಾನೆ, ಲಕ್ಷ್ಮೀ ನರಸಿಂಹ, ಅದರಿಂದ ಬುಧಕ್ಕೆ ಶಾಂತಿ. ಓಂ ಹ್ರೀಂ ಶ್ರೀಂ ಕ್ಷೌಂ ಲಕ್ಷ್ಮೀ ನರಸಿಂಹಾಯ ನಮಃ, ಓಂ ಹ್ರೀಂ ಶ್ರೀಂ ಕ್ಷೌಂ ಲಕ್ಷ್ಮೀ ನರಸಿಂಹಾಯ ನಮಃ ಅನ್ನುವಂಥ ದಿನ ಅರ್ಧ ಗಂಟೆ ಈ ಮುದ್ರೆನ ಇದು ಮಾಡಿದ್ರೆ ಬೈಪೋಲಾರ್ ಡಿಸಾರ್ಡರ್ಸು ನಿವಾರಣೆ ಆಗುತ್ತೆ ಈ ಮುದ್ರೆ. ಆದರೆ ಮಧ್ಯದ ಬೆರಳು ಉಂಗುರದ ಬೆರಳು ಟಚ್ ಆಗಬಾರ್ದು, ಬಾಕಿದೆಲ್ಲ ಒಂದಕ್ಕೊಂದು ಟಚ್ ಆಗಿರಬೇಕು. ಇದು ಮುದ್ರಾ ಇದು ಮಂತ್ರ. ತಂತ್ರ ಏನು, ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ದಿನ ಕರ್ಕೊಂಡು ಹೋಗಿ 108 ಸುತ್ತು ಪ್ರದಕ್ಷಿಣೆ ಮಾಡಿಸ್ಬೇಕು ನರಸಿಂಹದೇವರಿಗೆ. ಸಿಕ್ಕಲಿಲ್ಲ ನರಸಿಂಹದೇವರಿಂದ ಆಂಜನೇಯನಿಗೆ ಈ ಮಂತ್ರ ಹೇಳ್ಕೊಂಡು ಪ್ರದಕ್ಷಿಣೆ ಮಾಡಿಸ್ಬೇಕು. ಎಷ್ಟು ಮಾಡ್ತಾರೋ ಬಲವಂತ ಮಾಡೋಕ್ಕೆ ಹೋಗ್ಬಿಡಿ, ಅವ್ರನ್ನ ಕಷ್ಟಪಟ್ಟು ಎಷ್ಟು ಮಾಡ್ತಾರೋ ಮಾಡಲಿ, ಆಮೇಲೆ ಹೋಗ್ತಾ ಸರೋದ್ಮೇಲೆ ಅವರೇ ಸರಿ ಹೋಗ್ಬಿಡ್ತಾರೆ. ಇದೊಂದೇ ಅವ್ರಿಗೆ ಔಷಧಿ, ಟಾನಿಕ್, ಇಂಜೆಕ್ಷನ್. ಇನ್ನೊಂದು ಮರ್ಮ ಥೆರಪಿಯಿಂದ ಈ ಕಾಯಿಲೆ ಗುಣ ಮಾಡ್ಬೋದು. ಮರ್ಮ, ಶಿರೋಮರ್ಮ ಅಂತಿದೆ, ಶಿರೋಮರ್ಮ, ಕರ್ಣಮರ್ಮ. ಈ ಕಿವಿಯಲ್ಲಿ ಕೆಲವು 2 ಮರ್ಮ ಇದೆ, ಕರ್ಣಮರ್ಮ, ನಾಸಿಕ ಮತ್ತು ಔಷ್ಠ ಅಂತೇಳಿ ಊರ್ದು ಅದು ಅಂತೇಳಿ ಕೆಲವು ಮರ್ಮ ಇದೆ. ಅವ್ರು ಕೆಟ್ಟ ಮಾತಾಡಬಾರ್ದು, ಕೆಟ್ಟದನ್ನು ಕೇಳಬಾರ್ದು, ಮತ್ತು ನೋಡಿದೆಲ್ಲ ಹಳೆ ಸಂಗತಿ ಮರ್ತೋಗ್ಬೇಕು. ಶಿರೋಮರ್ಮ, ಮುಖಮರ್ಮ, ಕರ್ಣಮರ್ಮ, ಮತ್ತು ಇಲ್ಲಿ ತುಟಿಗಳಿಗೆ ಕೆಲವು ಮರ್ಮ ಇದೆ. ಅದು ಮಾಡಿಬಿಟ್ಟು ಅಂತಂದರೆ ಮರ್ಮ ಥೆರಪಿಯಿಂದ 2 ದಿನದ ಕ್ಯೂರ್ ಆಗಿಬಿಡ್ತಾರೆ. ಬೈಪೋಲಾರ್ ಎಂಥ ಹುಚ್ಚಿಡ್ದಿದ್ರು ಬಿಟ್ಟೋಗುತ್ತೆ, ಮಾಟಮಂತ್ರ ಮಾಡಿದ್ರು ಬಿಟ್ಟೋಗುತ್ತೆ. ಅದರಿಂದ 29, 30, 31ನೇ ತಾರೀಕು ನಾನು ಈ ತಿಂಗಳಲ್ಲಿ ನಾನೊಂದು ಪುಣ್ಯಕ್ಷೇತ್ರದಲ್ಲಿ ಮರ್ಮ ಥೆರಪಿ, ಮರ್ಮ ಚಿಕಿತ್ಸೆ ಮಾಡೋದು ಹೇಗೆ, ಔಷಧಿ ಇಲ್ಲದೇ, ಇಂಜೆಕ್ಷನ್ನು, ಟಾನಿಕ್ಕು, ಮಾತ್ರೆ ಏನೂ ತೊಗೊಳ್ದೇ, ಆಪ್ರೇಷನ್ ಸರ್ಜರಿ ಇಲ್ಲದೇ, ಬ್ರೈನಿಗೆ ಸಂಬಂಧಪಟ್ಟಂಥ ಕಾಯಿಲೆ, ಬ್ರೈನ್ ಟ್ಯೂಮರು, ಬ್ರೈನ್ ರಕ್ತ ಹೆಪ್ಪುಕಟ್ಟಿದ್ರೆ, ಲಕ್ವಾ, ಪಾರ್ಕಿನ್ಸನ್ನು ರೋಗ, ಡೆಮೆನ್ಷಿಯಾ, ಮರುವು, ಆಮೇಲೆ ಕಣ್ಣಿಗೆ ಸಂಬಂಧಪಟ್ಟಂಥ ಕಾಯಿಲೆ, ಎಲ್ಲ ಥರ ಲಕ್ವಾ, ಕ್ಯಾನ್ಸರು, ಎಂತೆಂಥ ಕ್ಯಾನ್ಸರ್ ಹೇಳಿ ಅದನ್ನೆಲ್ಲ ಕೇವಲ ಮರ್ಮದಲ್ಲಿ ಕ್ಯೂರ್ ಮಾಡ್ಬೋದು, ಔಷಧಿ ಇಲ್ಲದೇ, ಆಪ್ರೇಷನ್ ಇಲ್ಲದೇ. ಸಾವಿರಾರು ವರ್ಷದ ವಿದ್ಯೆ. ಈ ವಿದ್ಯೆನ ನಾನು 3 ದಿವಸ 29, 30, 31ನೇ ತಾರೀಕು ನಾನು ಹೇಳ್ಕೊಡ್ತಾ ಇದ್ದೀನಿ. ನನ್ನ ಜೊತೆಲೇ 3 ದಿವಸ ಇರಬೇಕು. ನನ್ನ ಜೊತೆಲೇ ಇದ್ದು ಊಟ, ವಸತಿ, ಪುಸ್ತಕ ಎಲ್ಲ ಕೊಡ್ತೀವಿ ನಾವು. ಈ ಕೋರ್ಸನ್ನು 3 ದಿವಸ ನಾನು ಹೇಳ್ಕೊಡ್ತಾ ಇದ್ದೀನಿ ಒಂದು ಪುಣ್ಯಕ್ಷೇತ್ರದಲ್ಲಿ. ಈ ಕೋರ್ಸ್ ಕಲಿಯೋದ್ರಿಂದ ನಿಮಗೆ ನೀವೇ ಎಲ್ಲ ಕಾಯಿಲೆ ಕ್ಯೂರ್ ಮಾಡ್ಬೋದು, ಔಷಧಿ ಇಲ್ಲದೆ, ಆಪ್ರೇಷನ್ ಇಲ್ಲದೆ. ಎರಡನೇದು, ನಿಮ್ಮ ಮನೆ ಮಂದಿಗೆಲ್ಲ
3 ವರ್ಷದ ಮಗುವಿನಿಂದ ಹಿಡಿದು 100 ವರ್ಷದವರೆಗೂ ಕೂಡ ಔಷಧಿ ಇಂಜೆಕ್ಷನ್ನು ಸರ್ಜರಿ ಇಲ್ಲದೆ ಈ ಕಾಯಿಲೆ ಕ್ಯೂರ್ ಮಾಡ್ಬೋದು. ನೀವೇ ಈ ವಿದ್ಯೆ ಕಲಿತು ಒಂದು ಕ್ಲಿನಿಕ್ ಓಪನ್ ಮಾಡ್ಬೋದು, ಔಷಧಿ ಇಲ್ಲದೇ ಆಪ್ರೇಷನ್ ಇಲ್ಲದೆ. ಈ ವಿದ್ಯೆ ಯಾರಿಗೂ ಹೇಳ್ಕೊಡ್ತಿರಲಿಲ್ಲ ಹಿಂದೆ. ನಮ್ಮ ಜಾತಿಯವನ್ನೆಲ್ಲ ನಮ್ಮ ಧರ್ಮದವನ್ನೆಲ್ಲ ಇವ್ನಿಗೆ ಹೇಳ್ಕೊಟ್ಬಿಟ್ರೆ ನಮಗೆ ಶತ್ರು ಆಗ್ಬಿಡ್ತಾನೆ ಅಂದ್ಬಿಟ್ಟು ಹೇಳ್ಕೊಡ್ದೆ ಈ ವಿದ್ಯೆ ನೆಸಸೋತು. ಇವತ್ತು ಒಂದು ತಲೆನೋವು ವಾಂತಿ ಅಂತ ಬಂದರೆ ಬೇದಿ ಅಂತಲೇ 2-3 ಸಾವಿರ ರೂಪಾಯಿ ಔಷಧಿ ಕೊಡಬೇಕು. ಕ್ಯಾನ್ಸರು, ಲಕ್ವಾ, ಪಿಡ್ಸು ಈ ಥರದೆಲ್ಲ ಕಾಯಿಲೆ ಲಕ್ಷಾಂತರ ರೂಪಾಯಿ ಇನ್ವೆಸ್ಟ್ ಮಾಡಬೇಕು ಹಾಸ್ಪಿಟ್ಲಿಗೆ, ಮತ್ತು ತಿಂಗಳಿಗೆ 5-10 ಸಾವಿರ ರೂಪಾಯಿ ಔಷಧಿಗೆ ಅಂತ ದುಡ್ಡಿಡಬೇಕು. ಇದಕ್ಕೆಲ್ಲ ಖರ್ಚು ಮಾಡ್ಬೋದು. ಈ ವಿದ್ಯೆ ಕಲ್ತ್ಬಿಟ್ರೆ ಔಷಧಿ ತೊಗೊಳಂಗಿಲ್ಲ, ಆಪ್ರೇಷನ್ ಇಲ್ಲದೆ ಎಲ್ಲ ಕಾಯಿಲೆ ಕ್ಯೂರ್ ಮಾಡ್ಬೋದು. ಅದಕ್ಕೆ ಮನೆಗೊಬ್ಬ ಡಾಕ್ಟ್ರ್ ಆಗಬೇಕು ಅಂತ ನನ್ನೊಂದು ಆಸೆ ಇದೆ. ಈ ವಿದ್ಯೆ ಯಾರೂ ಹೇಳ್ಕೊಡಲ್ಲ, ಆದರೂ ನಾನು ಹೇಳ್ಕೊಡ್ತಾ ಇದ್ದೀನಿ. ಈ ಕೋರ್ಸಿಗೆ ಸೇರ್ಕೊಳ್ಳಿ. ಸೇರೋಕ್ಕೆ ಮುಂಚೆ workshop.lakshmisrinivas.in ಅಂಥೇಳಿ ವರ್ಕ್ಶಾಪ್ ರಿಜಿಸ್ಟ್ರೇಷನ್ ನೋಡಿ ತೋರಿಸ್ತಾ ಇದ್ದೀವಿ ಸ್ಕ್ರೀನ್ ಮೇಲೆ. ಆ ವೆಬ್ ಲಿಂಕನ್ನು ಕ್ಲಿಕ್ ಮಾಡಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ಕೇವಲ ಕೆಲವೇ ಸೀಟ್ಸ್ ಮಾತ್ರ ಉಳ್ಕೊಂಡಿದೆ. ಈ 3 ದಿನ ಕ್ಲಾಸ್ನಲ್ಲಿ ನಿಮಗೆ ಎಲ್ಲ ಥರ ಈ ಮರ್ಮ ಹೇಳ್ಕೊಡ್ತೀನಿ. ಈ ಮರ್ಮ ಕ್ಲಾಸ್ಗೆ ಯಾರು ಬರ್ತಾರೋ ಅವ್ರಿಗೆ ಲಯ ಯೋಗ ಫ್ರೀ ಅಂತೇಳಿ. ಲಯ ಅಂತಂದರೆ ನಾಶ ಮಾಡು ಅಂತೇಳಿ. ಹಠಯೋಗದಲ್ಲಿ ಇದೊಂದು ವಿದ್ಯೆ. ನಾವು ಪೂರ್ವಜನ್ಮದ ಶಾಪ ಪಾಪಗಳನ್ನು ನಾವೇ ಪತ್ತೆ ಹಚ್ಚಿ ಅದನ್ನು ಲಯ ಮಾಡ್ತಾ ಬರೋದು, ಇದಕ್ಕೆ ಲಯ ಯೋಗ ಅಂತಾರೆ. ಇದನ್ನು ನಾನು ಫ್ರೀಯಾಗಿ ಹೇಳ್ಕೊಡ್ತಾ ಇದ್ದೀನಿ ಈ ವರ್ಕ್ಶಾಪಿಗೆ ಬರೋರಿಗೆ. ವರ್ಕ್ಶಾಪ್ ಬಂದು ಈ ಕ್ಲಾಸಿಗೆ ಸೇರೋರು ಮಾತ್ರ. ಅದರಿಂದ ಈ ಕೋರ್ಸ್ಗೆ ಜಾಯ್ನ್ ಆಗಬೇಕಾಗಿರೋರು ಸ್ಕ್ರೀನ್ ಮೇಲೆ ತೋರಿಸ್ತಾ ಇರೋದಕ್ಕೆ ಲಾಗಿನ್ ಆಗಿ ರಿಜಿಸ್ಟರ್ ಮಾಡ್ಕೊಳ್ಳಿ. ನಮ್ಮ ಹಳೆ ಸಂಚಿಕೆಯನ್ನು ಯಾರು ನೋಡೋಕ್ಕಾಗಿಲ್ವೋ ಅವರು ನಮ್ಮ ಶಿರ್ಡಿ ಸಾಯಿ ಭಿಕ್ಷಾ ಕೇಂದ್ರ ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಇದ್ರ ಜೊತೆಗೆ SSBK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. 3 ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಡಾದ್ಮೇಲೆ ಲೈಕ್ ಅನ್ನೋ ಬಟನ್ ಪ್ರೆಸ್ ಮಾಡಿ. ಆಮೇಲೆ ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ ಅಥವಾ ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕಲ್ಲಿ, ಟ್ವಿಟ್ಟರಲ್ಲಿ, ಲಿಂಕ್ಡ್ಇನ್ ಮತ್ತು ಇನ್ಸ್ಟಾಗ್ರಾಮಲ್ಲೆಲ್ಲ ಇನ್ಫಾರ್ಮೇಷನ್ ಸಿಗ್ತಾ ಇದೆ. ಅದು ಕೂಡ ನೀವು ಅಲ್ಲೂ ಭಾಳಷ್ಟು ಇನ್ಫಾರ್ಮೇಷನ್ ಪಡ್ಕೋಬೋದು. ಅಪಾಯಿಂಟ್ಮೆಂಟ್ಸ್ ಬೇಕು ಅಂತೇಳಿ ಭಾಳಷ್ಟು ಜನ ಕಾಂಟ್ಯಾಕ್ಟ್ ಮಾಡ್ತಿದ್ರಿ. ಈಗ ಅದರ ಅವಶ್ಯಕತೆ ಇಲ್ಲ. ನಾನು ಸ್ಕ್ರೀನ್ ಮೇಲೆ ತೋರಿಸ್ತಾ ನೋಡಿ www.lakshmisrinivas.in ಅಂತ. ಇದಕ್ಕೆ ಲಾಗಿನ್ ಆಗಿಬಿಟ್ಟು ನಿಮ್ಗೆ ಯಾವ ಡೇಟ್ ಯಾವ ಟೈಮ್ಗೆ ನೀವೇ ಅಪಾಯಿಂಟ್ಮೆಂಟ್ಸ್ನ ಫಿಕ್ಸ್ ಮಾಡ್ಕೊಳ್ಳಿ. ಯಾರು ಪ್ರಶ್ನೆ ಕೇಳಬೇಕು ಅವರೇ ಬಂದರೆ ಒಳ್ಳೆಯದು. ಜೊತೆಗೆ ಜಾತಕ ಇದೆ ತೊಗೊಂಬಂದ್ರೆ ಒಳ್ಳೆಯದು. ಕ್ಯಾನ್ಸರು, ಪಿಡ್ಸು ಈ ಥರ ಭಾಳ ಕ್ರೋನಿಕ್ ಕಾಯಿಲೆಗಳು ಅದರದ್ದು ಮೆಡಿಕಲ್ ರಿಪೋರ್ಟ್ ಇರೋ ಅದು ತೊಗೊಂಬಂದರೆ ಅದು ನೋಡಿ ನಾವು ಮೆಡಿಕಲ್ ಆಸ್ಟ್ರಾಲಜಿ ಪ್ರಕಾರ ಪರಿಹಾರ ನೀಡ್ಬೋದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೀನಿ. ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಈ ಮನೋರೋಗದಲ್ಲಿ ನಡೀತಿರೋಂಥವ್ರು, ಈಟಿಂಗ್ ಡಿಸಾರ್ಡರ್ಸು, ಪರ್ಸನಾಲಿಟಿ ಡಿಸಾರ್ಡರು, ಬೈಪೋಲರ್ ಡಿಸಾರ್ಡರು, ಸ್ಕಿಜೋಫರ್ನಿಯಾ, ಡಿಪ್ರೆಷನ್ನು, ಆಕ್ಸೈಟಿ ಡಿಸಾರ್ಡರ್ ಇವ್ರಿಗೆಲ್ರಿಗೂ ಕೂಡ ಒಂದು ವಿಶೇಷವಾದಂಥ ಎಪಿಸೋಡ್ ನಾಳೆ ಮಾಡ್ತಾಯಿದ್ದೀನಿ. ದಯವಿಟ್ಟು ವೀಕ್ಷಿಸಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೀನಿ. ಎಲ್ರಿಗೂ ನಮಸ್ಕಾರ. ಸಾಯಿರಾಮ್.